ಸಿಎಂ ಬದಲಾವಣೆ ಅನ್ನೋದು ಕೆಲವು ಮಾಧ್ಯಮಗಳ ಸೃಷ್ಟಿ ಅಂತ ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ಸುರ್ಜೇವಾಲಾ ಹೇಳಿಕೆ ಕೊಟ್ಟಿದ್ದಾರೆ. 58,000 ಕೋಟಿ ಯೋಜನೆಯ ಲಾಭ ಜನರಿಗೆ ಸಿಗ್ತಾ ಇದೆ. ಕಾಂಗ್ರೆಸ್ ಗ್ಯಾರಂಟಿಗಳು ದೇಶದ ದೊಡ್ಡ ಯೋಜನೆಗಳು. ಇದರಿಂದ ಬಿಜೆಪಿಗೆ ಹತಾಶೆ ಶುರುವಾಗಿದೆ. ಇನ್ನು ಯತ್ನಾಳ್ ವಿಜಯೇಂದ್ರ ವಿರುದ್ಧ ವಾಗ್ದಾಳಿ ಕೂಡ ನಡೆಸಿದ್ದಾರೆ. ಯತ್ನಾಳ್ಗೆ ರಮೇಶ್ ಜಾರಕಿಹೊಳಿ ಸಾಥ್ ಕೊಡ್ತಾ ಇದ್ದಾರೆ. ಬಿಜೆಪಿಯಲ್ಲೇ ಕಿತ್ತಾಟ ಜೋರಾಗಿದೆ. ಈ ನಡುವೆ ಜೆಡಿಎಸ್ ಕೂಡ ಬಿಜೆಪಿಗೆ ಬೆಂಬಲ ಕೊಡ್ತಾ ಇದೆ. ಡಿಕೆ ಶಿವಕುಮಾರ್ ಮತ್ತು ಸಿದ್ದರಾಮಯ್ಯ ನಡುವೆ ಯಾವುದೇ ಭಿನ್ನಾಭಿಪ್ರಾಯ ಇಲ್ಲ. ಬಿಜೆಪಿಯವರು ಅವರ ವೈಫಲ್ಯವನ್ನು ಮುಚ್ಚೋದಕ್ಕೆ ಅಂತ ಕಾಂಗ್ರೆಸ್ ಮೇಲೆ ಆರೋಪ ಮಾಡ್ತಿದ್ದಾರೆ ಅಂತ ಕಿಡಿಕಾರಿದ್ದಾರೆ. Yatnal is paying for blood of Vijendra. On the other side, Ashwath Narayan and Ashok keep fighting. On another hand, Mr. Jarkioli and others in the BJP are having solid differences of opinion. On another hand, Janata. ನಮ್ಮ ಸಂವಿಧಾನದ ಮೇಲೆ ಅಟ್ಯಾಕ್ ಮಾಡ್ತಿದ್ದಾರೆ. ಸಂವಿಧಾನ ಅಂದ್ರೆ ಕೇವಲ ಪೇಪರ್ ಅಲ್ಲ ಅಂತ ಬೆಂಗಳೂರಿನ ಇಂದಿರಾ ರಾಜಭವನದಲ್ಲಿ ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಹೇಳಿಕೆ ಕೊಟ್ಟಿದ್ದಾರೆ. ಎಲ್ಲ ಜನ ಸಮುದಾಯಕ್ಕೆ ಸ್ವಾತಂತ್ರ್ಯ ಕೊಟ್ಟಿದೆ. ದೇಶದಲ್ಲಿ ಎಲ್ಲ ಪ್ರಮುಖ ಸ್ಥಾನ ಮೇಲ್ವರ್ಗಕ್ಕಿದೆ. ಜನರಲ್ ಕ್ಯಾಟಗರಿ IAS ಇದ್ದಾರೆ. RSSನವರು ಸೆಕ್ರೆಟರಿಗಳಾಗಿದ್ದಾರೆ. ಪ್ರಮುಖ ಸ್ಥಾನಗಳು SC ST OBCಗಳಿಗೆ ಸಿಗ್ತಾ ಇಲ್ಲ. ಖಾಸಗಿಯಲ್ಲೂ ಈ ಸಮುದಾಯಗಳಿಗೆ ಬೆಲೆ ಇಲ್ಲ. ಪ್ರೈವೇಟ್ ಸೆಕ್ಟರ್ನಲ್ಲಿ ಅದಾನಿ ಅಂತವರಿದ್ದಾರೆ. ಸೋಷಿಯಲ್ ಜಸ್ಟಿಸ್ ಎಲ್ಲಿ ಸಿಗ್ತಾ ಇದೆ ಅಂತ ಆಕ್ರೋಶ ವ್ಯಕ್ತಪಡಿಸಿದರು. This program is for Jai Bapu, Jai Bhim, Jai Samvidhan rally. This program is about 21st January Belgaum rally. See, I am not as smart as you are, so it takes a little time. Always everywhere. That's the founding principle of the Indian National Congress. The government is of the party. Okay? Yes. Party is never of the government. Party is the mother. ಇದೇ ಅವಧಿಯಲ್ಲಿ ಡಿಕೆ ಶಿವಕುಮಾರ್ ಸಿಎಂ ಆಗೇ ಆಗ್ತಾರೆ. ನಮ್ಮ ಸಾಹೇಬರು ಕಷ್ಟಪಟ್ಟಿದ್ದಾರೆ, ಅದಕ್ಕೆ ತಕ್ಕ ಪ್ರತಿಫಲ ಇದ್ದೇ ಇದೆ ಅಂತ ದಾವಣಗೆರೆಯಲ್ಲಿ ಶಾಸಕ ಶಿವಗಂಗಾ ಬಸವರಾಜ್ ಹೇಳಿಕೆ ಕೊಟ್ಟಿದ್ದಾರೆ. ಹೈಕಮಾಂಡ್ ಎಲ್ಲವನ್ನೂ ಗಮನಿಸ್ತಾ ಇದೆ. DCM ಡಿಕೆ ಶಿವಕುಮಾರ್ ಶೀಘ್ರವೇ ಸಿಎಂ ಆಗಲಿದ್ದಾರೆ. 11 JDS ಶಾಸಕರು ಕಾಂಗ್ರೆಸ್ ಪಕ್ಷಕ್ಕೆ ಬರೋರಿದ್ದಾರೆ. ಕಾಂಗ್ರೆಸ್ ಸೇರ್ಪಡೆಗೆ ತಡವಾಗಿಯೇ ಮುಂದೆ ಬಂದಿದ್ದಾರೆ. ಬರೋರನ್ನ ಸೇರಿಸಿಕೊಳ್ಳದೆ ಇರೋದಕ್ಕೆ ಆಗತ್ತಾ? ಡಿಕೆ ಶಿವಕುಮಾರ್ ಪಕ್ಷ ಸಂಘಟನೆಗೆ ಎಲ್ಲರನ್ನೂ ಒಟ್ಟುಗೂಡಿಸ್ತಾ ಇದ್ದಾರೆ. ಉಳಿದವರಿಗೆ ಬೇರೆ ಪಕ್ಷದವರನ್ನ ಕರೆತರೋದಕ್ಕೆ ಸಾಧ್ಯವಾಗೋದಿಲ್ಲ. ಅವರು ಈ ರೀತಿ ಆಪರೇಷನ್ ಮಾಡಿ ಕರೆತರಲಿ, ನೋಡೋಣ. ಕೆಲವರಿಗೆ ಅಧಿಕಾರ ಬೇಕು ಅಷ್ಟೇ ಅಂತ ಹೇಳಿಕೆ ಕೊಟ್ಟಿದ್ದಾರೆ. ಖರೀದಿ ಇಲ್ಲ, ಅವ್ರಾಗನೇ ಬಂದು ಸೇರ್ಕೊಂತೀವಿ ಅಂದರೆ ಬೇಡ ಅನ್ನೋಕ್ಕಾಗ್ತದ? ಪಕ್ಷ ಸಂಘಟನೆ ಇಂಪಾರ್ಟೆಂಟ್. ನೋಡಿರಿ, ಇಷ್ಟೇ ಉದಾಹರಣೆ ತಿಳ್ಕೊಳ್ರಿ. ರಾಜ್ಯದಲ್ಲಿ ಚರ್ಚೆ ಆಗ್ತಾ ಇದೆ. DK ಶಿವಕುಮಾರ್ ಸಾಹೇಬ್ರ ಸಂಪರ್ಕದಲ್ಲಿ 11 ಜನ JDS ಶಾಸಕರು ಸಪೋರ್ಟಿಗೆ ಬೆಂಬಲಕ್ಕಿದ್ದಾರೆ. ಅಂದರೆ ಅರ್ಥ ಏನು? ನಮ್ಮ DK ಸಾಹೇಬ್ರಿಗೆ ಬೇಕಾಗಿರೋದು ಪಕ್ಷ ಸಂಘಟನೆ. ಮುಖ್ಯಮಂತ್ರಿ ಕುರ್ಚಿಗೋಸ್ಕರ ಅವ್ರು ಮಾಡ್ತಾ ಇಲ್ಲ. ಆದರೂ ಬಿಟ್ಟು ಉಳ್ಕಿದಾರೆ ಏನು ಸಚಿವರು ಮಾತಾಡ್ತಾರೆ, ಅವ್ರಿಗೆ ಅಧಿಕಾರ ಬೇಕು. ಅವ್ರು ಯಾವ್ದಾರು ಇಂಥದ್ದೊಂದು ಆಪ್ರೇಷನ್ ಮಾಡಿ ಕರ್ಕೊಂಬರಕ್ಕೆ ಕೇಳೋ 4 ಜನ JDSನಲ್ಲಿ. ಅವೆಲ್ಲ ಮಾಡೋಕ್ಕಿಲ್ಲ. ಎಲ್ಲ ರೆಡಿ ಮಾಡಿ ತಂದಿಟ್ಮೇಲೆ ಊಟ ಮಾಡೋಕೆ ರೆಡಿ. ನಾನು ರೆಡಿ, ನೀನು ರೆಡಿ. ಬರಲಿ, ಸ್ವಾಗತ ಮಾಡೋಣ. ಯಾರು ಬಂದರೂ ಸ್ವಾಗತ ಮಾಡೋಣ. JDSನವ್ರು ಬಂದರೂ ಕರ್ಕೊಂತೀವಿ. ಬಿಜೆಪಿಯಲ್ಲಿ ಬಣ ಬಡಿದಾಟ ಮತ್ತೆ ಮುಂದುವರೆದಿದೆ. ಯತ್ನಾಳ್ ಟೀಮ್ಗೆ ಸೆಡ್ಡು ಹೊಡೆಯೋದಕ್ಕೆ ಅಂತ ವಿಜಯೇಂದ್ರ ಬಣ ಸಜ್ಜಾಗಿದ್ದು, MP ರೇಣುಕಾಚಾರ್ಯ ನೇತೃತ್ವದಲ್ಲಿ ಹೈಕಮಾಂಡ್ ಭೇಟಿಗೆ ನಿರ್ಧಾರ ಮಾಡಲಾಗಿದೆ. 10 ಹಿರಿಯ ಮಾಜಿ ಶಾಸಕರ ನಿಯೋಗದೊಂದಿಗೆ ಜನವರಿ ಅಂತ್ಯದ ಒಳಗಾಗಿ ದೆಹಲಿ ನಾಯಕರನ್ನ ಭೇಟಿ ಮಾಡೋದಕ್ಕೆ ಅಂತ ಸಿದ್ಧತೆ ಮಾಡಿಕೊಳ್ಳಲಾಗ್ತಾ ಇದೆ. ಪಕ್ಷದಲ್ಲಿ ಯತ್ನಾಳ್ ಟೀಮ್ನ ಪ್ರತ್ಯೇಕ ಪ್ರವಾಸ ಹಾಗೂ ಹೋರಾಟಗಳನ್ನು ನಿಯಂತ್ರಣಕ್ಕೆ ತರೋದಕ್ಕೆ ಅಂತ ಭಿನ್ನ ನಡೆಯಿಂದ ಆಗಿರುವಂತಹ ತೊಡಕುಗಳು, ಈ ಎಲ್ಲದರ ಬಗ್ಗೆ ಅಮಿತ್ ಶಾ ಭೇಟಿಯಾಗಿ ವಸ್ತುಸ್ಥಿತಿ ವಿವರಣೆ ಮಾಡೋದಕ್ಕೆ ವಿಜಯೇಂದ್ರ ಬಣ ಸಿದ್ಧವಾಗಿದೆ. ದೆಹಲಿ ಭೇಟಿ ಮುನ್ನ ಮಾಜಿ CM ಯಡಿಯೂರಪ್ಪನವರ ಅನುಮತಿ ಪಡೆದುಕೊಳ್ಳೋದಕ್ಕೆ ನಿರ್ಧಾರ ಮಾಡಲಾಗಿದೆ. ಚಾಮರಾಜಪೇಟೆಯಲ್ಲಿ ಹಸುವಿನ ಕೆಚ್ಚಲು ಕೊಯ್ದಂತಹ ಕೃತ್ಯದ ಹಿಂದೆ ಸಂಘಟನೆ ಅಥವಾ ಕೆಲವು ದುಷ್ಕರ್ಮಿಗಳು ಇರಬಹುದು ಅಂತ ಮಾಜಿ ಸಚಿವ ಡಾಕ್ಟರ್ CN ಅಶ್ವಥ್ ನಾರಾಯಣ್ ವಾಗ್ದಾಳಿ ನಡೆಸಿದ್ದಾರೆ. ಕಾಂಗ್ರೆಸ್ನ ದ್ವೇಷದ ರಾಜಕಾರಣದಿಂದ ಈ ರೀತಿ ಆಗ್ತಾ ಇದೆ. ಗೋಮಾಂಸ, ಗೋವಿನ ವಿಚಾರದಲ್ಲಿ ಕಾಂಗ್ರೆಸ್ ಸ್ಪಷ್ಟೀಕರಣ ಕೊಡಬೇಕು. ಗೋ ಹತ್ಯೆ, ಗೋಮಾಂಸ ತಿನ್ನೋದಕ್ಕೆ ಅವಕಾಶ ಕೊಡಬೇಕಾ? ಈ ಬಗ್ಗೆ ಕಾಂಗ್ರೆಸ್ ಸ್ಪಷ್ಟೀಕರಣ ಕೊಡಬೇಕು ಅಂತ ಒತ್ತಾಯ ಮಾಡಿದ್ದಾರೆ. ಈ ರೀತಿ ದ್ವೇಷ ಮಾಡಿ ವೈಮನಸ್ಸನ್ನು ಬೆಳೆಸ್ಕೊಳ್ಳಿಕ್ಕೆ ಏನೊಂದು ಗೋ ಕಾಮಧೇನು ಅಂತ ನಾವು ಪೂಜಿಸುವಂಥ ಗೋವಿಗೆ ಈ ರೀತಿ ಕೆಚ್ಚಲನ್ನು ಕುಯ್ಲಿಕ್ಕೆ ಒಂದು ಮನ್ಸು ಬರೋದಿಲ್ಲ. ಎಲ್ಲರೂ ಒಂದು ಕಾಣಬೇಕಲ್ಲ ಟ್ರಿಗರ್ ಪಾಯಿಂಟ್.
ಏನು ಒಂದು ಗೋಮಾಂಸ ಗೋ ವಿಚಾರದಲ್ಲಿ ಕಾಂಗ್ರೆಸ್ಸಿನ ನಿಲುವೇ ಇದಕ್ಕೆಲ್ಲ ಮುಖ್ಯ ಕಾರಣ ಅಂತ ನಾನು ಭಾಳ ಸ್ಪಷ್ಟವಾಗಿ ಹೇಳೋಕ್ಕೆ ಇಷ್ಟಪಡ್ತೀನಿ. ಈ ದಿಕ್ಕಿನಲ್ಲಿ ಕಾಂಗ್ರೆಸ್ ಸ್ಪಷ್ಟಪಡಿಸಬೇಕು. ಗೋಹತ್ಯೆ ಆಗಬೇಕಾ, ಗೋಮಾಂಸಗಳನ್ನು ಕೊಡಲಿಕ್ಕೆ ಅಥವಾ ತಿನ್ನಲಿಕ್ಕೆ ಅವಕಾಶ ಮಾಡಿಕೊಡ್ಬೇಕಾ? ಯಾಕೆಂದರೆ ಸಿಎಂ ಕುರ್ಚಿ ವಿಚಾರವನ್ನ ಜಾತಿ ಅಭಿಮಾನದ ಮೇಲೆ ಹೇಳಿದ್ದಾರೆ. ಯಾರ್ಯಾರೋ ಏನೇನೋ ಹೇಳಿದ್ರೆ ಆಗೋದಿಲ್ಲ ಅಂತ ಬೆಂಗಳೂರಿನಲ್ಲಿ ಮಾಗಡಿ ಶಾಸಕ ಬಾಲಕೃಷ್ಣ ಹೇಳಿಕೆ ಕೊಟ್ಟಿದ್ದಾರೆ. ನಮ್ಮ ಪಕ್ಷದಲ್ಲಿ ಹೈಕಮಾಂಡ್ ಇದೆ, ಒಕ್ಕಲಿಗರು ಅವರ ಅಭಿಪ್ರಾಯ ಹೇಳಿದ್ದಾರೆ. ಈಗ ಸಿದ್ದರಾಮಯ್ಯನವರು ಸಿಎಂ ಆಗಿದ್ದಾರೆ, ಸಿದ್ದರಾಮಯ್ಯರ ನಂತರ ಡಿಸಿಎಂ ಆಗಬೇಕು. ಪಕ್ಷದಲ್ಲಿ ಬೇರೆ ಬೇರೆಯವರು ಕೂಡ ಇದ್ದಾರೆ, ಆದರೆ 5 ವರ್ಷದಲ್ಲೇ ಸಿಎಂ ಆಗೋದು ಗೊತ್ತಿಲ್ಲ ಅಂತ ಹೇಳಿಕೆ ಕೊಟ್ಟಿದ್ದಾರೆ. ಅವರ ಜಾತಿ ಅಭಿಮಾನದ ಮೇಲೆ ಹೇಳವ್ರೆ, ಬಟ್ ಅದನ್ನೇ ನಾವು ಸೀರಿಯಸ್ ಆಗಿ ತಗೊಳಕ್ ಬರಲ್ಲ. ಅದನ್ನ ತೀರ್ಮಾನ ಮಾಡೋದಕ್ಕೆ ನಮ್ಮ ಪಕ್ಷದಲ್ಲಿ ಹೈಕಮಾಂಡ್ ಅಂತ ಒಂದಿದೆ. ಸುಮ್ಮನೆ ಯಾರ್ಯಾರು ಏನೇನೋ ಮಾತಾಡ್ದಂಗೆಲ್ಲ ಮುಖ್ಯಮಂತ್ರಿ ಮಾಡೋದು, ಉಪಮುಖ್ಯಮಂತ್ರಿ ಮಾಡೋದು ಸರ್ಕಾರ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅವರ ಅಭಿಪ್ರಾಯನ ವ್ಯಕ್ತಪಡಿಸೋರು ಅಷ್ಟೇ. ಒಕ್ಕಲಿಗರ ನಾಯಕರುಗಳು ಅವ್ರ ಅಭಿಪ್ರಾಯ ವ್ಯಕ್ತಪಡಿಸವ್ರೆ, ಆದರೆ ಹೈಕಮಾಂಡ್ ಅಂತಿಮವಾಗಿ ತೀರ್ಮಾನ. ಮೈಸೂರು ರಸ್ತೆಗೆ ಸಿದ್ದರಾಮಯ್ಯ ಹೆಸರಿಡುವ ವಿಚಾರಕ್ಕೆ ಯದುವೀರ್ ಒಪ್ಪಿಗೆ ಕೊಟ್ಟಿದ್ದಾರೆ ಅಂತ ಶಾಸಕ ಹರೀಶ್ ಗೌಡ ಹೇಳಿಕೆ ಕೊಟ್ಟಿದ್ದಾರೆ. ಸಿದ್ದರಾಮಯ್ಯ ಹೆಸರಿಡುವ ವಿಚಾರವಾಗಿ ಯದುವೀರ್ಗೆ ಮನವರಿಕೆ ಕೂಡ ಮಾಡಿಕೊಟ್ಟಿದ್ದೀನಿ. ಪ್ರಿನ್ಸಸ್ ರಸ್ತೆ ಎಲ್ಲಿಂದ ಎಲ್ಲಿವರೆಗೆ ಇದೆ ಅಂತ ದಾಖಲೆ ನೀಡಿ ಅವರಿಗೆ ಮನವರಿಕೆ ಮಾಡಿದ್ದೇನೆ. ಆ ರಸ್ತೆಗೆ ಪ್ರಿನ್ಸಸ್ ಹೆಸರಿಲ್ಲ ಅಂದ್ರೆ ಹೆಸರಿಡಬಹುದು ಅಂತ ಸಂಸದ ಯದುವೀರ್ ಒಪ್ಪಿಗೆ ಕೊಟ್ಟಿದ್ದಾರೆ ಅಂತ ಚಾಮರಾಜ ಕ್ಷೇತ್ರದ ಶಾಸಕ ಹರೀಶ್ ಗೌಡ ಮಾಹಿತಿ ಕೊಟ್ಟಿದ್ದಾರೆ. ನಾನು ಅದನ್ನು ಎಲ್ರಿಗೂ ಮನವರಿಕೆ ಮಾಡಿಕೊಟ್ಟಿದ್ದೀನಿ ನಿಮ್ಮ ಮಾಧ್ಯಮದವ್ರ ಮುಖಾಂತರ. ಯಾರು ಆಪೇಕ್ಷಣೆ ಸಲ್ಲಿಸೋರೆ ಅವ್ರಿಗೆಲ್ರಿಗೂ ಕೋರ್ಕೊಂಡಿದ್ದೀನಿ. ಪ್ರಿನ್ಸಸ್ ರಸ್ತೆ ಅಂತ ಇರೋದು ದಾಸಪ್ಪ ವೃತ್ತದಿಂದ ಚಿಕ್ಕಣ್ಣದಾಸ್ ವೃತ್ತದವರೆಗ, ಅಲ್ಲಿಂದ ಆಚೆಗೆ ಏನು ಚಿಕ್ಕಣ್ಣದಾಸ್ ವೃತ್ತದಿಂದ ರಾಯಲಿಂಗ್ ಸರ್ಕಲ್ವರೆಗ ಯಾವುದೇ ಥರವಾದ ರಿಂಗ್ ರೋಡ್ ಜಂಕ್ಷನ್ವರೆಗ ಯಾವುದೇ ಥರವಾದ ಹೆಸರಿಲ್ಲ. ಅದನ್ನು ನಾನು ಸಂಪೂರ್ಣವಾದಂಥ ಮಾಹಿತಿಯನ್ನು ತೆಗೆದು ದಲಿತರ ಡಿನ್ನರ್ ಸಭೆ ಕರೆಯೋದ್ರಲ್ಲಿ ತಪ್ಪೇನಿದೆ? ಯಾರು ಬೇಕಾದರೂ ಡಿನ್ನರ್ ಪಾರ್ಟಿ ಮಾಡಬಹುದು, ಅದಕ್ಕೂ ರಾಜಕೀಯಕ್ಕೂ ಏನು ಸಂಬಂಧ ಅಂತ ಬೆಂಗಳೂರಿನಲ್ಲಿ ಶಾಸಕ RV ದೇಶಪಾಂಡೆ ಹೇಳಿಕೆ ಕೊಟ್ಟಿದ್ದಾರೆ. ಸಿಎಂ ರಾಜ್ಯದ ಪ್ರಮುಖರು, DK ಶಿವಕುಮಾರ್ ಪಕ್ಷದ ಪ್ರಮುಖರು, ಎಲ್ಲರೂ ಕೂಡಿಯೇ ಹೋಗ್ತಾ ಇದ್ದೀವಿ. ನಮ್ಮಲ್ಲಿ ಯಾವುದೇ ಭಿನ್ನಾಭಿಪ್ರಾಯ ಇಲ್ಲ. ಸಿದ್ದರಾಮಯ್ಯ DKಶಿ ನಡುವೆ ಯಾವುದೇ ಒಪ್ಪಂದ ಇಲ್ಲ. ನಮ್ಮಲ್ಲಿ ಹೈಕಮಾಂಡ್ ಇದೆ, ಇಬ್ಬರು ವಿಶ್ವಾಸದಲ್ಲೇ ಇದ್ದಾರೆ ಅಂತ ಹೇಳಿಕೆ ಕೊಟ್ಟಿದ್ದಾರೆ. ದಲಿತ ಶಾಸಕರು ಮಾಡಬಾರ್ದು, ಬ್ರಾಹ್ಮಣ ಶಾಸಕರು ಮಾಡಬೇಕು, ವಕೀಲರ ಶಾಸಕರು ಮಾಡಬಾರ್ದು, ಹಾಗೇನಿಲ್ಲ. ಡಿನ್ನರ್ ಯಾವಾಗಲೂ ಯಾರು ಮಾತಾಡಿ ಮಾಡ್ಬೋದು. ಈಗ ನನ್ನ ಮನೆಯಲ್ಲಿ ಯಾವಾಗಲೂ ಡಿನ್ನರ್ ಮಾಡ್ತಾ ಇರ್ತೇನೆ ನಾನು. ಏನು ತಪ್ಪದೆ? ಪ್ರತಿಯೊಬ್ಬರ ಮನೆಯಲ್ಲಿ ಡಿನ್ನರ್ ನಡೀತೆ. ಯಾರು ಅತಿಥಿ ಇರ್ತಾರೆ. ಆಕ್ಸಿಡೆಂಟ್ಲಿ ಒಬ್ಬ ಪೊಲಿಟಿಷಿಯನ್ ಇರ್ಬೋದು. ಅರ್ಥ ಜನವರಿ 8ರಂದು ಒಂದು ದುರದೃಷ್ಟಕರ ಘಟನೆ ಸಂಭವಿಸಿತು. ಭವಿಷ್ಯದಲ್ಲಿ ಇಂತಹ ಘಟನೆಗಳು ಸಂಭವಿಸದಂತೆ ನಾವು ಕಠಿಣ ಕ್ರಮಗಳನ್ನು ತೆಗೆದುಕೊಳ್ತಾ ಇದ್ದೀವಿ ಅಂತ TTD ಅಧ್ಯಕ್ಷ BR ನಾಯ್ಡು ಅವರು ಹೇಳಿಕೆ ಕೊಟ್ಟಿದ್ದಾರೆ. ಕಾಲ್ತುಳಿತ ಘಟನೆಯಲ್ಲಿ ಮೃತಪಟ್ಟವರ ಕುಟುಂಬಗಳಿಗೆ ಮತ್ತು ಗಾಯಗೊಂಡವರಿಗೆ ಸಿಎಂ ಆದೇಶದಂತೆ ಪರಿಹಾರ ಕೊಟ್ಟಿದ್ದೇವೆ. ಕೆಲವು ಮಾಧ್ಯಮಗಳು ಮತ್ತು ಸಾಮಾಜಿಕ ಮಾಧ್ಯಮಗಳಲ್ಲಿ TTD ಬಗ್ಗೆ ಸುಳ್ಳು ಪ್ರಚಾರ ಹರಡಿಸಲಾಗ್ತಾ ಇದೆ. ತಿರುಮಲ ಲಕ್ಷಾಂತರ ಹಿಂದೂಗಳ ಭಾವನೆಯ ವಿಷಯ. ಸುದ್ದಿಗಳನ್ನು ಪ್ರಕಟಿಸುವಾಗ ಮತ್ತು ಪ್ರಸಾರ ಮಾಡುವಾಗ ಒಮ್ಮೆ ಅಥವಾ 2 ಬಾರಿ ಅದನ್ನು ಪರಿಶೀಲನೆ ಮಾಡಿ. ಮಾಧ್ಯಮಗಳು ನಿಯಂತ್ರಣದಲ್ಲಿ ಇದ್ದು ಸುಳ್ಳು ಸುದ್ದಿ ಮತ್ತು ಪ್ರಚಾರವನ್ನು ಇಚ್ಛೆಯಂತೆ ಹರಡಿದರೆ ಅವರ ವಿರುದ್ಧ ಕ್ರಮ ಕೈಗೊಳ್ಳಲಾಗುತ್ತೆ. ನಡುವೆ ಭಿನ್ನಾಭಿಪ್ರಾಯಗಳು ಇದಾವೆ ಎಂಬ ಸುದ್ದಿಯನ್ನು ನಾನು ತೀವ್ರವಾಗಿ ಖಂಡಿಸ್ತೀನಿ ಅಂತ TTD ಅಧ್ಯಕ್ಷರು ಹೇಳಿದ್ದಾರೆ. ಮೈಕ್ರೋ ಫೈನಾನ್ಸ್ ಕಿರುಕುಳದ ವಿರುದ್ಧ ಆಕ್ರೋಶ ಮಂಡ್ಯದಲ್ಲಿ ಕಂಡುಬಂದಿದೆ. ರೈತ ಸಂಘಟನೆ ಪ್ರತಿಭಟನೆ ಮಾಡಿತು. ಶಾಸಕ ದರ್ಶನ್ ಪುಟ್ಟಣ್ಣಯ್ಯ ನೇತೃತ್ವದಲ್ಲಿ ಮಂಡ್ಯ DC ಕಚೇರಿ ಎದುರು ನಡೆದ ಪ್ರತಿಭಟನೆಯಲ್ಲಿ ಮೈಕ್ರೋ ಫೈನಾನ್ಸ್ ಕಂಪನಿಗಳಿಂದ ಆಗ್ತಿರುವ ಕಿರುಕುಳ, ಆತ್ಮಹತ್ಯೆಗಳನ್ನು ತಡೆಗಟ್ಟಬೇಕು, ಮೈಕ್ರೋ ಫೈನಾನ್ಸ್ಗಳಿಗೆ ಕಡಿವಾಣ ಹಾಕಬೇಕು ಅಂತ ಮನವಿ ಮಾಡಿದರು. ಕರ್ನಾಟಕ ರಾಜ್ಯ ರೈತ ಸಂಘದ ಕರ್ನಾಟಕ ಪ್ರಾಂತ ರೈತ ಸಂಘ, CITU ಸಂಘಟನೆಗಳ ಕಾರ್ಯಕರ್ತರು ADC ಮೂಲಕ ಸರ್ಕಾರಕ್ಕೆ ಮನವಿ ಸಲ್ಲಿಕೆ ಮಾಡಿದ್ದಾರೆ.